ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ, ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಮ್ಮ ಒಂದು ಇಮೇಲ್ ಐ ಡಿನ ಮರ್ತೋದ್ರೆ ನಾವು ಯಾವ ರೀತಿ ಅದನ್ನ ರಿಕವರ್ ಮಾಡ್ಕೋಬೇಕು ಅಥವಾ ಯಾವ ರೀತಿ ಅದನ್ನ ನಾವು ಮರಳಿ ಪಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನಮ್ಮ ಒಂದು ಇಮೇಲ್ ಐ ಡಿನ ನಾವು ಯಾವ್ದಾದ್ರು ಕಾರಣಕ್ಕಾಗಿ ಒಂದು ನಮ್ಮ ಫೋನ್ ನಿಂದ ಅಥವಾ ಡಿವೈಸ್ ನಿಂದ ರಿಮೂವ್ ಮಾಡಿದೀವಿ ಅನ್ಕೊಳ್ಳಿ, ಅಥವಾ ನಮ್ಮ ಫೋನ್ ಕಳೆದೋಗಿದೆ, ಬೇರೆ ಫೋನಲ್ಲಿ ನಾವು ಇಮೇಲ್ ಐ ಡಿನ ಆಡ್ ಮಾಡ್ಕೊಳ್ತಾ ಇದೀವಿ ಅನ್ಕೊಳ್ಳಿ. ನಾವು ಅದನ್ನ ಮರ್ತೋದ್ರೆ ಯಾವ ರೀತಿ ನಾವು ಅದನ್ನ ರಿಕವರ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಅದಕ್ಕೆ ಏನೇನು ಬೇಕಾಗುತ್ತೆ, ನಾವು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ಮೊದಲು ಏನ್ ಮಾಡ್ಬೇಕು ಅಂದ್ರೆ, ನಾವು ನಮ್ಮ ಒಂದು ಫೋನಲ್ಲಿ ಗೂಗಲ್ ಆಪ್ ನ ಓಪನ್ ಮಾಡ್ಕೊಳ್ಳೋಣ. ಯಾವ ಫೋನಲ್ಲಿ ನಾವು ರಿಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಆ ಫೋನಲ್ಲಿ ಈ ರೀತಿ ಗೂಗಲ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಮೇಲ್ಗಡೆ ಇಲ್ಲಿ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಇಮೇಲ್ ಐ ಡಿ ನಿಮ್ಮ ಒಂದು ಬೇರೆ ಇಮೇಲ್ ಐ ಡಿ ಲಾಗಿನ್ ಇದ್ರೂ ಕೂಡ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನಂತರದಲ್ಲಿ ಇಲ್ಲಿ ಬೇರೆ ಇಮೇಲ್ ಐ ಡಿ ಲಾಗಿನ್ ಇದೆ ಸ್ನೇಹಿತರೆ, ಆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಕಡೆಗೆ ಒಂದು ಆರೋ ಮಾರ್ಕ್ ಇರುತ್ತೆ, ಈ ಕಡೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಕೆಳಗಡೆ ಆಡ್ ಅನದರ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಆಡ್ ಅನದರ್ ಅಕೌಂಟ್ ಅಂತ, ಅನದರ್ ಅಕೌಂಟ್ ಅನ್ನ ಆಡ್ ಮಾಡುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಗೂಗಲ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಕೆಲವು ಫೋನ್ಗಳಲ್ಲಿ ಬರೋದಿಲ್ಲ, ಬಂದ್ರೆ ಗೂಗಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೆಲವು ಫೋನ್ಗಳಲ್ಲಿ ಬರೋದಿಲ್ಲ, ಇದು ಹಳೆ ಫೋನಲ್ಲಿ ಮಾಡ್ತಾ ಇದ್ದೀನಿ, ಸ್ವಲ್ಪ ವರ್ಷನ್ ಬೇರೆ ಇರಬಹುದು. ನಂತರದಲ್ಲಿ ಸ್ಕ್ರೀನ್ ಲಾಕ್ ನ ಕೇಳ್ತಾ ಇದೆ, ನಾನು ಸ್ಕ್ರೀನ್ ಲಾಕ್ ನ ಹಾಕ್ತೀನಿ. ಹಾಕಿದ ನಂತರದಲ್ಲಿ ಇಲ್ಲಿ ನಾವು ಹೊಸ ಅಕೌಂಟ್ ಅನ್ನ ಆಡ್ ಮಾಡುವಂತ ಒಂದು ಪೇಜ್ಗೆ ಬಂದಿದ್ದೀವಿ. ನೋಡಿ ಈ ರೀತಿ ಇಲ್ಲಿ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿ ಅಂತ ಕೇಳ್ತಾ ಇದೆ. ಇಲ್ಲಿ ಕೆಳಗಡೆ ಫಾರ್ಗೆಟ್ ಇಮೇಲ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಇಮೇಲ್ ಐ ಡಿನ ನಾವು ಮರ್ತೋಗಿದ್ದೀವಿ, ಅದಕ್ಕಾಗಿ ಇಲ್ಲಿ ಫಾರ್ಗೆಟ್ ಇಮೇಲ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕೆಳಗಡೆನೆ ಪಕ್ಕದಲ್ಲಿ ಇರುತ್ತೆ ಫಾರ್ಗೆಟ್ ಇಮೇಲ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ರೀತಿ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿ, ಆ ಒಂದು ಇಮೇಲ್ ಐ ಡಿಗೆ ಸಂಬಂಧಪಟ್ಟಂತ ಫೋನ್ ನಂಬರ್, ಅಂದ್ರೆ ಆ ಫೋನಲ್ಲಿ ನೀವು ಯಾವ ಸಿಮ್ ನ ಯೂಸ್ ಮಾಡ್ತಾ ಇದ್ರಿ ಆ ಒಂದು ಫೋನ್ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆ ಫೋನಲ್ಲಿ ಇರುವಂತ ಸಿಮ್ ನ ನಂಬರ್ನ ಇದು ಆಟೋಮೆಟಿಕ್ ಆಗಿ ವೆರಿಫೈ ಮಾಡ್ಕೊಂಡಿರುತ್ತೆ ನಿಮ್ಮ ಒಂದು ಇಮೇಲ್ ಐ ಡಿ. ನಂತರದಲ್ಲಿ ಫಸ್ಟ್ ನೇಮ್, ನಂತರದಲ್ಲಿ ಸರ್ ನೇಮ್ ಅಂತ ಇದೆ, ಅಂದ್ರೆ ಇದನ್ನ ಮಾತ್ರ ನೀವು ಕರೆಕ್ಟ್ ಆಗಿ ಹಾಕ್ಲೇಬೇಕು. ನೀವು ಆ ಇಮೇಲ್ ಐ ಡಿನಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ನ ಏನನ್ನು ಯೂಸ್ ಮಾಡಿದ್ರಿ ಅದೇ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ನ ಇಲ್ಲಿ ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಏನಾದ್ರೂ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಅದು ಬರೋದಿಲ್ಲ, ನೀವು ತುಂಬಾನೇ ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. ನಂತರದಲ್ಲಿ ನೋಡಬಹುದು ದಿಸ್ ಮೇ ಟೇಕ್ ಅ ಫ್ಯೂ ಮೂಮೆಂಟ್ಸ್ ಅಂತ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದೆ. ನಾವು ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನೋಡಬಹುದು ನನ್ನ ಒಂದು ಹೆಸರಿನಿಂದ 2 ಇಮೇಲ್ ಐ ಡಿಗಳಿದೆ, ಎರಡರಲ್ಲಿ ನಮ್ಮ ಒಂದು ಒರಿಜಿನಲ್ ಇಮೇಲ್ ಐ ಡಿ ಯಾವುದು ಅಂತ ನಾನು ತಗೋತೀನಿ. ಈ ರೀತಿ ನಿಮ್ಮ ಒಂದು ಒಂದೇ ಇಮೇಲ್ ಐ ಡಿ ಇದ್ರೆ ಒಂದೇ ಇಮೇಲ್ ಐ ಡಿ ತೋರಿಸುತ್ತೆ, ಅಂದ್ರೆ ನಿಮ್ಮ ಫೋನ್ಗೆ ಲಿಂಕ್ ಇರುವಂತ ಇಮೇಲ್ ಐ ಡಿಗಳು ನಿಮ್ಮ ಫೋನ್ ನಂಬರ್ಗೆ ಏನೊಂದು ವೆರಿಫೈ ಆಗಿರುತ್ತೆ ಆ ಒಂದು ಇಮೇಲ್ ಐ ಡಿಗಳನ್ನ ಇದು ತೋರಿಸುತ್ತೆ. ಒಂದು ಇದ್ರೂ ತೋರಿಸುತ್ತೆ, ಅದಕ್ಕಿಂತ ಜಾಸ್ತಿ ಇದ್ರೂ ಕೂಡ ತೋರಿಸುತ್ತೆ. ನನ್ನ ಒಂದು ಫಸ್ಟ್ ನೇಮ್ ಹಾಗೂ ಲಾಸ್ಟ್ ನೇಮ್ ಸೇಮ್ ಇರುವಂತ ಇಮೇಲ್ ಐ ಡಿಗಳಿಗೂ ಆ ಒಂದು ನಂಬರ್ಗೆ ಆಡ್ ಆಗಿದೆ. ಅದಕ್ಕಾಗಿ ಈ 2 ನಂಬರ್ ಇಮೇಲ್ ಐ ಡಿನ ನಮಗೆ ಅದು ತೋರಿಸ್ತಾ ಇದೆ. ಈ ರೀತಿ ನಾವು ಮರ್ತೋಗಿರುವಂತ ಇಮೇಲ್ ಐ ಡಿನ ನಾವು ರಿಕವರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.